4ನೆಯ ಹಂತದಲ್ಲಿದ್ದ ಶ್ವಾಸಕೋಶದ ಕ್ಯಾನ್ಸರ್ನನ್ನ ಸೆಣಸ್ತಾ ಇದ್ವಿ. ಈ ಹೋರಾಟದಲ್ಲಿ ಇವತ್ತು ಇಬ್ರು ಸೋತಿದ್ದೇವೆ. ಅತ್ಯಂತ ವಿಷಾದದಿಂದ ಈ ಮಾತನ್ನ ನಿಮ್ಮಗಳ ಎದುರಿಡ್ತಾ ಇದ್ದೇನೆ. ಅಪರ್ಣಾಳಿಗೆ ಬರುವ ಅಕ್ಟೋಬರಿಗೆ 58 ವರ್ಷ ತುಂಬುತ್ತಿತ್ತು. ಎಲ್ಲರ ಪ್ರೀತಿ ಸಹಕಾರ ಒಡನಿರಲಿ ಅಂತ ಕೋರ್ತಾ ನನ್ನೆರಡು ಮಾತುಗಳನ್ನ ನಿಲ್ಲಿಸ್ತೇನೆ. ಧನ್ಯವಾದ. ಇಹಲೋಕದ ವ್ಯಾಪಾರವನ್ನು ತ್ಯಜಿಸಿ ಸ್ವರ್ಗಸ್ಥಳಾಗಿದ್ದಾಳೆ. ಕಳೆದ 2 ವರ್ಷಗಳಿಂದ ನಾನು ಮತ್ತು ಅವಳು ಇಬ್ಬರೂ ಅವಳ 4ನೆಯ ಹಂತದಲ್ಲಿದ್ದ ಶ್ವಾಸಕೋಶದ ಕ್ಯಾನ್ಸರ್ನನ್ನ ಸೆಣಸ್ತಾ ಇದ್ವಿ. ಈ ಹೋರಾಟದಲ್ಲಿ ಇವತ್ತು ಇಬ್ರು ಸೋತಿದ್ದೇವೆ. ಅತ್ಯಂತ ವಿಷಾದದಿಂದ ಈ ಮಾತನ್ನ ನಿಮ್ಮಗಳ ಎದುರಿಡ್ತಾ ಇದ್ದೇನೆ. ಅಪರ್ಣಾಳಿಗೆ ಬರುವ ಅಕ್ಟೋಬರಿಗೆ 58 ವರ್ಷ ತುಂಬುತ್ತಿತ್ತು. ಎಲ್ಲರ ಪ್ರೀತಿ ಸಹಕಾರ ಒಡನಿರಲಿ ಅಂತ ಕೋರ್ತಾ ನನ್ನೆರಡು ಮಾತುಗಳನ್ನ ನಿಲ್ಲಿಸ್ತೇನೆ. ಧನ್ಯವಾದ. ಎಸ್, ಈಗ ತಾನೇ ಅವರ ಪತಿಯ ಮಾತನ್ನ ಆಲಿಸಿದ್ರಿ. ಈಗ ತಾನೇ ಅಪರ್ಣ ಸ್ವರ್ಗಸ್ಥಳಾದ್ಲು. ಅವಳು ಖಾಸಗಿಯಾಗಿ ಜೀವನವನ್ನ ನಡೆಸ್ತವಳು. ಖಾಸಗಿಯಾಗಿ ನಾನು ಕೂಡ ಕಳಿಸ್ಕೊಡ್ತೇನೆ. ಬಹಳ ಪ್ರೀತಿಸ್ತಾ ಇದ್ರು ಪತ್ನಿಯನ್ನ. ಅದರ ಜೊತೆಗೆ ಅವರ ಈ ಕ್ಯಾನ್ಸರ್ನ ಹೋರಾಟದ ಜೊತೆ ಕೂಡ ಅವರ ಪುತ್ರಿ ಮತ್ತೆ ಇವರು ಜೊತೆಯಲ್ಲೇ ಇದ್ದಂಥವ್ರು. ಯಾರಿಗೂ ಕೂಡ ಸಾಕಷ್ಟು ಜನಕ್ಕೆ ಅವರಿಗೆ ಈ ಒಂದು ಮಾರಕ ಕಾಯಿಲೆ ಇತ್ತು ಅಂತ ತಿಳಿದಿರ್ಲಿಲ್ಲ. ಬಿಗ್ ಬಾಸ್, ಮಜಾ ಟಾಕೀಸ್, ಮಸಣದ ಹೂ, ಕೆಲವೊಂದಿಷ್ಟು ಪಾತ್ರಗಳ ಮುಖಾಂತರವಾಗಿ ತಮ್ಮದೇ ಆದಂತಹ ಛಾಪು ಮೂಡಿಸಿದಂಥವ್ರು. ಆದರೆ ಇಹಲೋಕವನ್ನ ತ್ಯಜಿಸಿರುವ ವಿಚಾರಕ್ಕೆ ಸಂಬಂಧಪಟ್ಟಂತೆ ಭಾವುಕ ನುಡಿ ವ್ಯಕ್ತಪಡಿಸಿದ್ದಾರೆ ಅವರ ಪತಿ. ನಟನೆಗೂ ಸೈ, ನಿರೂಪಣೆಗೂ ಸೈ, ಯಾವುದೇ ಪಾತ್ರ ಕೊಟ್ಟರು ಅದನ್ನ ಅಚ್ಚುಕಟ್ಟಾಗಿ ನಿಭಾಯಿಸ್ತಾ ಇದ್ದಂತ ಪುಟ್ಟಣ್ಣ ಕಣಗಾಲ್ ಅಂದ ತಕ್ಷಣ ಕನ್ನಡ ಚಿತ್ರರಂಗಕ್ಕೆ ಉತ್ತಮವಾದಂತಹ ಪ್ರತಿಭೆಗಳನ್ನ ಕೊಟ್ಟಂತಹ ನಿರ್ದೇಶಕ ಅಂತ ಹೇಳಬಹುದು. ಅದರಲ್ಲಿ ಅಪರ್ಣ ಅವರು ಕೂಡ ಮಸಣದ ಹೂವಲ್ಲಿ ಬಹಳ ಮುದ್ದಾಗಿ ಅಭಿನಯಿಸಿದ್ದಾರೆ. ಬಹಳ ಚಿಕ್ಕ ವಯಸ್ಸಿಗೆ ಕನ್ನಡ ಚಿತ್ರರಂಗಕ್ಕೆ ಪಾದಾರ್ಪಣೆಯನ್ನ ಮಾಡಿದಂತಹ ಅಪರ್ಣ ಕನ್ನಡಿಗರಲ್ಲೂ ಕೂಡ ಅಚ್ಚಳಿಯದೆ ಕೆಲವೊಂದಿಷ್ಟು ನಿರೂಪಕರನ್ನಷ್ಟೇ ನಾವು ನೆನಪಿನಲ್ಲಿ ಇಟ್ಕೊಳ್ಬಹುದು. ಅದರಲ್ಲಿ ಕನ್ನಡವನ್ನ ಕಬ್ಬಿಣದ ಕಡಲೆ ಅಂತ ಕರಿತೀವಿ. ಕನ್ನಡವನ್ನ ಅಷ್ಟು ಸ್ಪಷ್ಟತೆಯಿಂದ ಬಳಸೋದಕ್ಕೂ ಕೂಡ ಸಾಧ್ಯ ಆಗೋದಿಲ್ಲ. ಅಂದ್ರೆ ನಿರೂಪಣೆಯಲ್ಲಿ ಆಂಗ್ಲ ಪದವನ್ನ ಬಳಸದೆ, ಒಂದೇ ಒಂದು ಆಂಗ್ಲ ಪದವನ್ನ ಬಳಸದೆ ಸುಮಾರು 8 ಗಂಟೆಗಳ ಕಾಲ ತಮ್ಮ ನಿರೂಪಣೆಯಲ್ಲಿ ಬರೀ ಕನ್ನಡವನ್ನ ಬಳಸಿ ಮನೆ ಮಾತಾದಂಥವ್ರು. ಸಾಕಷ್ಟು ರಾಜಕೀಯ ಗಣ್ಯರೆಲ್ಲರೂ ಕೂಡ ಸಂತಾಪವನ್ನ ಸೂಚಿಸ್ತಾ ಇದ್ದಾರೆ. ಸಿಎಂ ಅವರು ಕೂಡ ಸಂತಾಪವನ್ನ ಸೂಚಿಸಿದ್ದಾರೆ. ರಾತ್ರಿ ಇವರ ಆ ಒಂದು ನಿಧನದ ಸುದ್ದಿಯೇ ಆಘಾತ, ಅತ್ಯಂತ ದುಃಖದ ವಿಷಯ ಅನ್ನುವ ಮುಖಾಂತರವಾಗಿ ಕನ್ನಡದ